Once again, welcome back to InfoPoint. ವೀಕ್ಷಕರು ಇವತ್ತಿನ ವಿಡಿಯೋದಲ್ಲಿ ನಾವು KGID ವೆಬ್ ಪೋರ್ಟಲ್ನಲ್ಲಿ ಮೊಬೈಲ್ ಫೋನ್ ಮೂಲಕವೇ KGID ಸಾಲದ ಅರ್ಜಿಯನ್ನು ಯಾವ ಥರ ಸಬ್ಮಿಟ್ ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಮ್ಮ ಮೊಬೈಲ್ನಲ್ಲಿರುವಂತಹ ಯಾವುದಾದ್ರೂ ಒಂದು ಬ್ರೌಸರ್ನಲ್ಲಿ KGID ಲಾಗಿನ್ ಎಂದು ಸರ್ಚ್ ಮಾಡಿ KGID ವೆಬ್ಸೈಟನ್ನು ನಾವು ಈ ಥರ ಓಪನ್ ಮಾಡಬೇಕಾಗುತ್ತದೆ. ಸೊ ಇದರಲ್ಲಿ ಮೊದಲನೇದಾಗಿ ನಿಮ್ಮ KGID ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತದೆ. ಸೊ ನೀವು KGID ಸಂಖ್ಯೆ ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗುತ್ತದೆ. ನಂತರ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಅಥೆಂಟಿಕೇಟ್ ಎನ್ನುವ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸೊ ನಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಆ OTPಯನ್ನು ಕಾಪಿ ಮಾಡಿಕೊಂಡು ಇಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತದೆ. ತದನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಇರ್ತದೆ ಅಲ್ಲ, ಈ ಕ್ಯಾಪ್ಚಾ ಕೋಡ್, ಸೊ ಈ ಒಂದು 6 ಡಿಜಿಟ್ನ ಈ ಕ್ಯಾಪ್ಚಾ ಕೋಡ್ ಇಲ್ಲಿದೆ. ಸೊ ಇದನ್ನು ನಾವಿಲ್ಲಿ ಟೈಪ್ ಮಾಡಿ ಲಾಗಿನ್ ಮಾಡಬೇಕಾಗುತ್ತದೆ. ಲಾಗಿನ್ ಸಮಯದಲ್ಲಿ ಯಾವುದೇ ತರಹದ ಡೆಸ್ಕ್ಟಾಪ್ ಮೋಡ್ ಆಗಲಿ ಇದರಲ್ಲಿ ನಾವು ಆ್ಯಕ್ಟಿವೇಷನ್ ಮಾಡಿಕೊಳ್ಳಬಾರದು. ಸೊ ಮೊಬೈಲ್ ವರ್ಷನ್ ಮೋಡದಲ್ಲಿ ನಾವು ಇದನ್ನು ವರ್ಕ್ ಮಾಡಬೇಕಾಗುತ್ತದೆ. ಈ ಥರ ನೀವು ಲಾಗಿನ್ ಆದ ನಂತರ ಎಡಗಡೆ ಕಾಣುವಂತಹ 3 ಲೈನ್ಸ್ ಕಾಣ್ತಾ ಇದೆಯಲ್ಲ, ಇದು ಮೆನು ಬಾರ್ ಇದೆ. ಈ ಮೆನು ಬಾರ್ ಮೇಲೆ ನಾವು ಕ್ಲಿಕ್ ಮಾಡಿ ಇಲ್ಲಿ ಕಾಣುವಂತಹ ಲೋನ್ ಎನ್ನುವ ಆಪ್ಷನ್ ನೀವು ನೋಡ್ತಾ ಇರ್ಬೋದು. ಸೊ ಕ್ಲಿಯರಾಗಿ ಕಾಣ್ತಾ ಇಲ್ಲ, ಆದರೂ ಕೂಡ ನೀವು ಲೋನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೈ ಲೋನ್ ಫಸ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಲದ ಅರ್ಜಿ ಸಲ್ಲಿಸುವ ಮೊದಲ ಗಮನಿಸಬೇಕಾದ ಸೂಚನೆಗಳು ಇಲ್ಲಿ ಬರುತ್ತವೆ. ಇದನ್ನು ಓದಿಕೊಂಡು ಪ್ರೊಸೀಡ್ ಮಾಡಬೇಕಾಗುತ್ತದೆ. ಈ ಥರ ಪ್ರೊಸೀಡ್ ಮಾಡಿದಾಗ ಸೊ ಇಲ್ಲಿ ಸಾಲದ ಅರ್ಜಿ ಓಪನ್ ಆಗಿದೆ. ಇದರಲ್ಲಿ ಮೊದಲನೇ ಆಪ್ಷನ್ ಇದೆ ಬೇಸಿಕ್ ಡೀಟೇಲ್ಸ್, ನಿಮ್ಮ ಮೂಲ ಮಾಹಿತಿ ಇಲ್ಲಿ ಪ್ರಿಫಿಲ್ಡ್ ಇದೆ. ಸೊ ಇದನ್ನು ನಾವು ನೋಡಿಕೊಂಡು ಎರಡನೇ ಆಪ್ಷನ್ಗೆ ಹೋಗಬೇಕಾಗುತ್ತದೆ. ಅಲ್ಲಿ ಸ್ಯಾಲ್ರಿ ಆ್ಯಂಡ್ KGID ಡಿಡಕ್ಷನ್ ಬಗ್ಗೆ, ಸೊ ನಿಮ್ಮ ವಿಮಾ ಕಟಾವಣೆ ಆಗಲಿ ನಿಮ್ಮ ವೇತನದ ಬಗ್ಗೆ ಮಾಹಿತಿ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೀವು ಮಂತ್ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ನಂತರ ಗ್ರಾಸ್ ಸ್ಯಾಲ್ರಿ ಮತ್ತು ಇನ್ಶೂರೆನ್ಸ್ ಇದನ್ನು ಹಾಕಿ ನಿಮ್ಮ ಸಂಗಾತಿಯ ವೇತನದ ಪರಿಗಣನೆ ಬೇಕೇ ಏನೋ ಆಪ್ಷನ್ ಇದೆ, ಅದು ಕೂಡ ನೀವು ಎಸ್ ಆರ್ ನೋ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ಸೊ ನಾನು ಯಾವ ಮಂತ್ ಸೆಲೆಕ್ಟ್ ಮಾಡಿರ್ತೀನಲ್ಲ ಆ ಮಂತಿನ ಗ್ರಾಸ್ ಸ್ಯಾಲ್ರಿ ಎಷ್ಟಿದೆ ಅದನ್ನು ಹಾಕಿ ನಂತರ ಡಿಡಕ್ಷನ್ ಎಷ್ಟಿದೆಯಲ್ಲ ಆ ಡಿಡಕ್ಷನನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತದೆ. ಸೊ ನೀವು ಯಾವ ಮಂತ್ ಸೆಲೆಕ್ಟ್ ಮಾಡಿದ್ದೀರೋ ಸೊ ಅದೇ ಮಂತಿನ ಒಂದು ಗ್ರಾಸ್ ಸ್ಯಾಲ್ರಿ ಆ್ಯಂಡ್ ಡಿಡಕ್ಷನ್ ಈ ಥರ ನಾವು ಎಂಟ್ರ್ ಮಾಡಿ ನೆಕ್ಸ್ಟ್ ಮೂರನೇ ಆಪ್ಷನ್ ಇದೆ ಲೋನ್ ರೀಪೇಮೆಂಟ್ ಸೆಲೆಕ್ಷನ್ ಇದೆಯಲ್ಲ, ಸೊ ಇಲ್ಲಿ 2 ಆಪ್ಷನ್ಸ್ಗಳಿವೆ. ಸೊ ಇಲ್ಲಿ ಸಾಲದ ಕಂತುಗಳ ಸಂಖ್ಯೆಯನ್ನು ಆಯ್ಕೆ ಮಾಡಬೇಕು. ನಂತರ ಸಾಲದ ಬಡ್ಡಿಯ ಕಂತುಗಳ ಸಂಖ್ಯೆ ಕೂಡ ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತದೆ. ಸೊ ಮೊದಲನೇದಾಗಿ ಇಲ್ಲಿ ನೀವು ಎಷ್ಟು ಕಂತಿನಲ್ಲಿ ತೀರಿಸ್ತೀರಾ, ಹಣವನ್ನು ವಾಪಸ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಅದಾದ 4ನೇ ಆಪ್ಷನ್ ಇದೆ ಎಲಿಜಿಬಲ್ ಲೋನ್ ಡೀಟೇಲ್ಸ್ ಇಲ್ಲಿ ಲಭ್ಯವಾಗುತ್ತದೆ. ನಿಮ್ಮ ಒಂದು KGID ಎಷ್ಟು ಪ್ರೀಮಿಯಮ್ ಇದೆಯಲ್ಲ ಸೊ ಅದರ ಮೇಲೆ ಎಲಿಜಿಬಲ್ ಲೋನ್ ಕೂಡ ಇಲ್ಲಿ ಬರುತ್ತದೆ. ಇದರಲ್ಲಿ ನಿಮ್ಮ ಒಂದು ಸೆಲೆಕ್ಟ್ ಮಾಡಿಕೊಳ್ಳಿ, ನೀವು ಯಾವ ಒಂದು ಪ್ರೀಮಿಯಮ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಆ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಇಲ್ಲಿ ಎಲಿಜಿಬಲ್ ಲೋನ್ ಅಮೌಂಟ್ ಇಲ್ಲಿ ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತದೆ. ಸೊ ಇದನ್ನು ರಿಕ್ವೈರ್ಡ್ ಲೋನ್ ಎಷ್ಟು ಬೇಕು ಆ ಒಂದು ಎಲಿಜಿಬಲ್ ಲೋನ್ ಅಮೌಂಟಿನ ಒಳಗಡೆ ನಾವು ಇದನ್ನು ಅಮೌಂಟನ್ನು ನಾವಿಲ್ಲಿ ಹಾಕಬೇಕಾಗುತ್ತದೆ. ಇದಾದ ನಂತರ ಇಲ್ಲಿ ಮಂತ್ಲಿ ಪ್ರಿನ್ಸಿಪಲ್ ಇನ್ಸ್ಟೆಂಟ್ ಅಮೌಂಟ್ ಇದೆಯಲ್ಲ, ಸೊ ಇನ್ಸ್ಟಾಲ್ಮೆಂಟ್ ಬಂದು 40 ಕಂತಿನಲ್ಲಿ 40 ಕಂತಿನಲ್ಲಿ ನಾವು ಇದು ಫಿಲಪ್ ಮಾಡಬೇಕಾಗುತ್ತದೆ. ನಂತರ ಇದು 40 ಕಂತು ಆದಮೇಲೆ 8 ಕಂತು ನಾವು ಇಲ್ಲಿ ಬಡ್ಡಿ ತುಂಬಬೇಕಾಗುತ್ತದೆ. ಓಕೆ, ಇಲ್ಲಿ ಅಸೈನ್ಮೆಂಟ್ ಫಾರ್ಮ್ ಇದೆ, ಇದು ಜನರೇಟ್ ಕೂಡ ನೀವು ಇಲ್ಲಿ ಮಾಡಿಕೊಳ್ಳಬಹುದು. ಓಕೆ, ಇದಾದ ನಂತರ ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಸೊ ಇಲ್ಲಿ ಕಟಾವಣೆಗಳು ಮತ್ತು ವಿತರಿಸಲಾಗುವ ಸಾಲದ ಮೊತ್ತ ಕೂಡ ಇಲ್ಲಿದೆ. ಸೊ ಇದು ನಾವು ಫಿಲಪ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿದೆ. ಇದು ಡೀಟೇಲ್ಸ್ ಕೂಡ ನೀವು ಇಲ್ಲಿ ನೋಡಬಹುದು. ಇದರಲ್ಲಿ ನೋಡಿ ನಿಮ್ಮ ಗ್ರಾಸ್ ಅಮೌಂಟ್ ಇದೆ, ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಇದೆ, ನಂತರ ನೆಟ್ ಅಮೌಂಟ್ ಇದೆ. ಓಕೆ, ಈ ಥರ ನೀವು ಇದರ ಡೀಟೇಲ್ಸ್ ಕೂಡ ನೀವು ಇಲ್ಲಿ ನೋಡಿಕೊಳ್ಳಬಹುದು. ಇದು ಕೂಡ ಪ್ರಿಂಟ್ ಕೂಡ ನೀವು ತೆಗೆದುಕೊಳ್ಳಬಹುದು. ಇದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಇದೆ. ಸೊ ಇದು ಕೂಡ ಇಲ್ಲಿ ಮೊದಲೇ ಇಲ್ಲಿ ಪ್ರಿಫಿಲ್ಡ್ ಇರುತ್ತದೆ. ಸೊ ಇಲ್ಲಿ ನೀವು ಚೇಂಜ್ ಮಾಡಬೇಕಾದರೆ ಇಲ್ಲಿ ಕ್ಲಿಕ್ ಸಿ ಅನ್ನೋ ಈ ಆಪ್ಷನ್ ಇದೆಯಲ್ಲ ಅದು ಕೂಡ ನೀವು ಇಲ್ಲಿ ನೋಡಬಹುದು. ಇದಾದ ನಂತರ ಪರ್ಪೋಸ್ ಆಫ್ ಲೋನ್ ಇದೆ, ಸಾಲದ ಉದ್ದೇಶ ಏನಿದೆಯಲ್ಲ ಇದು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ 3 ಆಪ್ಷನ್ಸ್ಗಳಿವೆ, ಮೆಡಿಕಲ್, ಎಜುಕೇಷನ್, ಇನ್ಶೂರೆನ್ಸ್. ಸೊ ಇದರಲ್ಲಿ ನಿಮಗೆ ಸಂಬಂಧಪಟ್ಟ ಒಂದು ಆಪ್ಷನ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಉದ್ದೇಶ ಇಲ್ಲಿ ನೀವು ಶೋ ಮಾಡಬೇಕಾಗುತ್ತದೆ. ನಂತರ ನೀವು ನಿಮ್ಮ ಸ್ವಂತಕ್ಕೆ ಇದನ್ನು ಪಡೆಯುತ್ತಿದ್ದೀರಾ ಎಸ್ ಆರ್ ನೋ ಇದೆಯಲ್ಲ, ಓಕೆ ಇದು ಅಡ್ಜಸ್ಟ್ ಮಾಡಿಕೊಳ್ಳಿ. ಇದಾದ ನಂತರ ಡಿಕ್ಲರೇಷನ್ ಇದೆ. ಸೊ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಡಿಕ್ಲರೇಷನ್ಸ್ಗಳು ಘೋಷಣೆಗಳನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ಈ ಥರ ಎಲ್ಲ ಚೆಕ್ ಮಾಡಿ ಕೊನೆಯದಾಗಿ ಈ ಸೈನ್ ಆ್ಯಂಡ್ ಸಬ್ಮಿಟ್ ಎನ್ನುವ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತದೆ. ಇದು ಈ ಸೈನ್ ಮಾಡಿದಾಗ ಮಾತ್ರ ನಿಮ್ಮ ಇಲ್ಲಿ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತದೆ. ಈ ಥರ ನೀವು ಈ ಸೈನ್ ಮಾಡಿದಾಗ ಓಕೆ ನೋಡಿ
ಈ ಥರ ಇ ಸೈನ್ ಮಾಡಿದಾಗ ಇಲ್ಲಿ ಅಸೈನ್ಮೆಂಟ್ ಫಾರ್ಮ್ ಇಲ್ಲಿ ಬರುತ್ತದೆ. ಸೊ ಇಲ್ಲಿ ಇ ಸೈನ್ ಆಗಿದೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಫಾರ್ಮ್ ಬಿ ಇಲ್ಲಿ ಓಪನ್ ಆಗುತ್ತದೆ. ಸೊ ಇದು ಕೂಡ ನಾವು ಇಲ್ಲಿ ಪ್ರಿಂಟ್ ತೆಗೆದುಕೊಳ್ಳಬಹುದು. ನೋಡಿ ಇ ಸೈನ್ ಮಾಡ್ತಾ ಇದ್ದೇನೆ ನಾನು ಮತ್ತೊಮ್ಮೆ. ಇ ಸೈನ್ ಅನ್ನು ಸಬ್ಮಿಟ್ ಮಾಡಿದಾಗ ಸೊ ಯಾವುದೇ ತರಹದ ಅಪ್ಲಿಕೇಶನ್ ನಾವು ಇಲ್ಲಿ KJD ಆಫೀಸಿಗೆ ಕೊಡುವ ಅವಶ್ಯಕತೆ ಇರುವುದಿಲ್ಲ. ಸೊ ಇ ಸೈನ್ ಮಾಡಿದಾಗ ಸೊ ಆಟೋಮೆಟಿಕ್ ಆಗಿ ಇದು ನಮ್ಮ ಒಂದು ಅರ್ಜಿ ಫಾರ್ವರ್ಡ್ ಆಗ್ತಾ ಇರುತ್ತದೆ. ನಂತರ ಕೊನೆಯದಾಗಿ ಅಪ್ರೂವಲ್ ಆಗುತ್ತದೆ. ಓಕೆ, ಈ ಥರ ನೀವು ಇಲ್ಲಿ ಚೆಕ್ ಮಾಡಿದ ನಂತರ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಎಂಟ್ರ್ ಮಾಡಿ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ ನಿಮಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತದೆ. ಆ OTPಯನ್ನು ಇಲ್ಲಿ ಎಂಟ್ರ್ ಮಾಡಿ ನಂತರ ಫೈನಲ್ ಸಬ್ಮಿಷನ್ ಆಗುತ್ತದೆ. ಓಕೆ, ನಾನು ಇಲ್ಲಿ ಆಧಾರ್ ಸಂಖ್ಯೆಯನ್ನು ಹಾಕಿ ವೆರಿಫೈ ಮಾಡ್ತಾ ಇದ್ದೇನೆ. ವೆರಿಫೈ OTP. ಸೊ OTPಯನ್ನು ಹಾಕಿ ನಾವು ವೆರಿಫೈ ಮಾಡಬೇಕಾಗುತ್ತದೆ. ಓಕೆ, OTP ಬಂದಿದೆ. ಸೊ ಇದನ್ನು ನಾವು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೇನೆ. ಈ ಥರ ಅದನ್ನು ಎಂಟರ್ ಮಾಡಿ ವೆರಿಫೈ ಮಾಡಿದ್ದೇನೆ. ಸೊ ವೆರಿಫೈ ಮಾಡಿದ ನಂತರ ಇಲ್ಲಿ ನಿಮಗೊಂದು ಮೆಸೇಜ್ ಕೂಡ ಇಲ್ಲಿ ಒಂದು ಪಾಪಪ್ ಬರುತ್ತದೆ. ಸಕ್ಸಸ್ OTP ವೆರಿಫೈಡ್ ಎನ್ನುವ ಆಪ್ಷನ್ ಇಲ್ಲಿ ಬರುತ್ತದೆ ಅಲ್ಲ. ಸೊ ಇದು ಬಂದರೆ ನಿಮ್ಮ ಒಂದು ಅರ್ಜಿ ಇಲ್ಲಿ ಸಬ್ಮಿಟ್ ಆಗಿದೆ. ಓಕೆ, ಈ ಥರ ಸಬ್ಮಿಟ್ ಆದ ನಂತರ ನಿಮ್ಮ ಲೋನ್ ರೆಫರೆನ್ಸ್ ನಂಬರ್ ಇಲ್ಲಿ ಲಭ್ಯವಾಗುತ್ತದೆ. ಈ ಥರ ಲೋನ್ ರೆಫರೆನ್ಸ್ ನಂಬರ್ ಲಭ್ಯವಾಗಿದೆ. ಸ್ಟೇಟಸ್ ಕೂಡ ಇದೆ. ಈ ಥರ ಮಾಹಿತಿ ಬರುತ್ತದೆ. ಲೋನ್ ಅಪ್ಲಿಕೇಶನ್ ಫಾರ್ಮ್ ಇದೆ. ಇದು ಕ್ಲಿಕ್ ಮಾಡಿ ನಿಮ್ಮ ಹತ್ರ ಒಂದು ರೆಫರೆನ್ಸ್ ಕೂಡ ನೀವು ಇಟ್ಟುಕೊಳ್ಳಬಹುದು. ಓಕೆ, ಇದು ಲೋನ್ ಅಪ್ಲಿಕೇಶನ್ ಫಾರ್ಮ್ ಇದೆ. ಇದು ಪ್ರಿಂಟ್ ನೀವು ತೆಗೆದುಕೊಳ್ಳಿ ಅಥವಾ PDF ರೂಪದಲ್ಲಿ ಇಟ್ಟುಕೊಳ್ಳಿ. ಇದಾದ ನಂತರ ಇದರ ಸ್ಟೇಟಸ್ ನಾವು ನೋಡಬೇಕಾದರೆ ಸೊ ಇಲ್ಲಿ ಇದೇ ಥರ ಮತ್ತೊಮ್ಮೆ ಮೆನು ಬಾರ್ನಲ್ಲಿ ಬಂದು ಲೋನ್ ಅರ್ಜಿ ಇದೆಯಲ್ಲ, ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೋಡಿ ಲೋನ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಲೋನ್ ಅಪ್ಲಿಕೇಶನ್ ಇದೆ. ನಂತರ ಸ್ಟೇಟಸ್ ಇದೆ. ಸೊ ಆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರೆಫರೆನ್ಸ್ ನಂಬರ್ ಹಾಕಿ ಸರ್ಚ್ ಮಾಡಿದಾಗ ಸೊ ಇಲ್ಲಿ ನಿಮ್ಮ ಲೋನಿನ ಒಂದು ಡೀಟೇಲ್ಸ್ ಇಲ್ಲಿ ಬರುತ್ತದೆ. ಅಪ್ಲಿಕೆಂಟ್ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ನಂತರ ನಿಮ್ಮ ಒಂದು ಅರ್ಜಿ DDOಗೆ ಹೋಗಿರ್ತದೆ. ಸೊ ಆ DDO ಆಫೀಸ್ನಲ್ಲಿ ಅಥವಾ BO ಆಫೀಸ್ನಲ್ಲಿ ಇದು ಪೆಂಡಿಂಗ್ನಲ್ಲಿದೆ. ಸೊ ಈ ಥರ ನಾವು ಒಂದು 2 ಡೇಸ್ ಅಥವಾ 3 ಡೇಸ್ ಬಿಟ್ಟು ಮತ್ತೊಮ್ಮೆ ನಾನು ಸ್ಟೇಟಸ್ ಚೆಕ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ಲೋನ್ ಸ್ಟೇಟಸ್ ಕ್ಲಿಕ್ ಮಾಡಿದಾಗ ಮತ್ತೊಮ್ಮೆ ರೆಫರೆನ್ಸ್ ನಂಬರನ್ನು ಹಾಕಿ ನಾನು ಇಲ್ಲಿ ಸರ್ಚ್ ಮಾಡಿದಾಗ ಇಲ್ಲಿ DDO ಕೋಡ್ಲಿಂದ ಅಪ್ರೂವಲ್ ತನಕ ಯಾವ ಥರ ಹೋಗಿದೆ ನೀವು ನೋಡ್ತಾ ಇರ್ಬೋದು. ಅಪ್ಲಿಕೆಂಟ್ ಇದೆ, ನಂತರ ಕೇಸ್ ವರ್ಕರ್ BO ಆಫೀಸ್, ಈ ಥರ ಕೊನೆಯದಾಗಿ DIOನಲ್ಲಿ ಇದು ಅಪ್ರೂವ್ಡ್ ಆಗಿದೆ. ಈ ಥರ ಅಪ್ರೂವ್ಡ್ ಆದಮೇಲೆ ನಿಮಗೆ ಇದು ಲೋನ್ ಅಮೌಂಟ್ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟಿಗೆ ಜಮೆ ಆಗುತ್ತದೆ. ಸೊ ಈ ಒಂದು ಪ್ರೋಸೆಸ್ ಇದೆ. ಇದರಲ್ಲಿ ಯಾವುದೇ ತರಹದ ಡಾಕ್ಯುಮೆಂಟ್ಸ್ ನೀವು ಆಫೀಸಿಗೆ ಸಬ್ಮಿಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಓಕೆ, ಆದಮೇಲೆ ನೀವು ನೋಡ್ತಾ ಇರಿ ಇಲ್ಲಿ. ಸೊ ಇನ್ನೊಮ್ಮೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ನೀವು ನೋಡಿ ಒಂದು ಆಪ್ಷನ್ ಇದೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಲೋನ್ ಅಪ್ಲಿಕೇಶನ್ ಮತ್ತೊಮ್ಮೆ ನೀವು ಕ್ಲಿಕ್ ಮಾಡಿ. ಸೊ ಇದರಲ್ಲಿ ವ್ಯೂ ಲೋನ್ ಅಪ್ಲಿಕೇಶನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಲೆಟ್ರ್ ಕೂಡ ಬರುತ್ತದೆ. ಸೊ ಇಲ್ಲಿ ಸ್ಟೇಟಸ್ನಲ್ಲಿ ಇಂಟಿಮೇಷನ್ ಲೆಟ್ರ್ ಇದೆ. ವ್ಯೂ ಲೋನ್ ಡೀಟೇಲ್ಸ್ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಲೋನ್ ಡೀಟೇಲ್ಸ್ ಎಲ್ಲ ಬರುತ್ತದೆ. ಸೊ ಈ ಥರ ಲೋನ್ ಸ್ಯಾಂಕ್ಷನ್ಡ್ ಅಮೌಂಟ್ ಕೂಡ ಇಲ್ಲಿ ಲಭ್ಯವಾಗುತ್ತದೆ. ಈ ಸೇಮ್ ಅಮೌಂಟ್ ನಿಮಗೆ ಜಮಾ ಆಗಿರುತ್ತದೆ. ಇದಾದ ನಂತರ ಇಲ್ಲಿ ನೆಕ್ಸ್ಟ್ ಇಂಟಿಮೇಷನ್ ಲೆಟರ್ ಕೂಡ ಇದೆ. ಈ ಲೆಟರ್ ಕೂಡ ನೀವು ಪಡೆದುಕೊಳ್ಳಬಹುದು. PDF ಅಥವಾ ಪ್ರಿಂಟ್ ರೂಪದಲ್ಲಿ ನೀವು ಇದು ತೆಗೆದುಕೊಳ್ಳಿ. ಸೊ ದಿಸ್ ಈಸ್ ಸಾಲ ವಸೂಲಿ ಮಾಡುವ ತಿಳುವಳಿಕೆ ಪತ್ರ ನಮಗೆ ಇಲ್ಲಿ ಲಭ್ಯವಾಗುತ್ತದೆ. ಇದು ಕೂಡ ನಮ್ಮ ಹತ್ರ ನಾವು ಇಟ್ಟುಕೊಳ್ಳಬಹುದು. ಇದರಲ್ಲಿ ಏನಿದೆ ನಮ್ಮ ಎಷ್ಟು ಕಂತುಗಳು, ನಂತರ ಇನ್ನಿತರ ಮಾಹಿತಿ ಇದರಲ್ಲಿ ಲಭ್ಯವಿರುತ್ತದೆ. ಆದಮೇಲೆ ನಮ್ಮ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.